ವ್ಯತ್ಯಾಸ ಹೋಗ್ತಾ ಹೋಗ್ತಾ ಯಾವ ಥರ ಒಂದು ಚೇಂಜಸ್ ಆಗಿದೆ ಅಂತ ನೋಡಿ. ಈ ಪೊಟ್ಟುಗಳು ಹೆಂಗಾಗಿದೆ, ಆ ಪೊಟ್ಟು ಹೆಂಗಾಗಿದೆ, ಅದು ಸ್ವಲ್ಪ ಅರ್ಧಂಬರ್ಧ ಬಂದಿದೆ, ಇದು ಸಖತ್ತಾಗಿ ಸೂಪರ್ ಆಗಿ ಬಂದಿದೆ. ಅದಕ್ಕೋಸ್ಕರ ಹೋಗ್ತಾ ಹೋಗ್ತಾ ಚೇಂಜಸ್ ಕಾಣುತ್ತೆ ಅನ್ನೋದು ಇದಕ್ಕೋಸ್ಕರನೇ ಯಾವ ಥರ ಒಂದು ಚೇಂಜಸ್ ಕಂಡಿದೆ ನೋಡಿ ನಮ್ಮಲ್ಲಿ. ಓಕೆನಾ? ಥ್ಯಾಂಕ್ ಯು. ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಾವುಕಾರರೇ, ಹೇಗಿದ್ದೀರಾ ಎಲ್ಲರೂ ಕೂಡ? ನಾವು ನೋಡಿ ಇವತ್ತು ಬೆಳಿಗ್ಗೆ ಪಡ್ಡು ಮಾಡೋಕ್ಕೆ ಶುರು ಮಾಡಿದ್ದೀವಿ. ಆಲ್ರೆಡಿ ಪಡ್ಡುನ ಹಾಕಿದ್ದೀನಿ, ಅದು ದೋಸೆ ಹಿಟ್ಟು ಕೂಡ ಇದೆ, ಇಲ್ಲಿ ರೆಡಿ ಆಗಿದೆ. ಮಾತಾಡಬೇಡ ಗುಂಡ. ಪಡ್ಡು ರೆಡಿ ಆಗಿದೆ ನೋಡಿ, ಈ ಥರ ತಿರ್ಸಿ ಹಾಕಿದ್ದೀನಿ. ಏನಂತಂದ್ರೆ ಹಾಕೋದು ಭಾಳ ಕಷ್ಟಪ್ಪ. ಈಗ ಇನ್ನೊಂದ್ಸರಿ ತೋರಿಸಿ ನೋಡ್ರಿ, ಇನ್ನೊಂದು ರೌಂಡು ಹೆಂಗಾಗ್ತದೆ ಅಂದ್ಬಿಟ್ಟು. ಇವಾಗ ಹೆಂಗಾಗತ್ತಂದ್ರೆ ತೋರಿಸ್ತೀನಿ ಬರ್ರಿ. ಈ ಕಡೆ ಬೇಳೆ ಇಟ್ಟಿವಿ, ಬೇಳೆ ಮಾಡಕತ್ತೀವಿ, ಈ ಕಡೆ ಪಡ್ಡುಗೆ ಇಟ್ಟಿದ್ದೀವಿ. ನಮ್ಮ ಮಿಸಸ್ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಇವತ್ತು ಅಡುಗೆ ನಾವು ಮಾಡ್ತಾ ಇದ್ದೀವಿ. ಬನ್ನಿ ಯಾವ ಥರ ಮಾಡ್ತೀನಿ, ಏನೇನು ಮಾಡ್ತೀನಿ ಅಂದ್ಬಿಟ್ಟು ನಿಮಗೆ ತೋರಿಸ್ತೀನಿ 1 by 1. ದೋಸೆ ಹಿಟ್ಟು ಕೂಡ ಇದೆ, ದೋಸೆನ ಹಾಕೋಣ. ಮತ್ತು ಚಟ್ನಿನೂ ರೆಡಿ ಆಗ್ಯದ, ಚಟ್ನಿನೂ ರೆಡಿ ಮಾಡೀನಿ. ಅದು ತೋರಿಸ್ಬೇಕಿತ್ತು, ತೋರ್ಸೋಕ್ಕಾಗಿಲ್ಲ. ನೋಡಿರಿ, ಚಟ್ನಿನೂ ರೆಡಿ ಆಗ್ಯದ. ಇರ್ರಿ, ಹಂಗೆ ಇರ್ರಿ. ಬನ್ನಿ ನೋಡಿ, ಚಟ್ನಿ ರೆಡಿ ಆಗ್ಯದ. ಚಟ್ನಿ ಕೂಡ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನೀವು. ಸ್ವಲ್ಪ ಬಾಯಲ್ಲಿ ಗುಳ್ಳೆ ಆಗ್ಯದ, ಹಾಗಾಗಿ ಸ್ಪಷ್ಟವಾಗಿ ಮಾತಾಡೋಕ್ಕಾಗವಲ್ತು. ಬನ್ನಿ ಇವಾಗ. ಓಕೆ ಬನ್ನಿ. ಈಗ ಪಡ್ಡುನ ತೆಗಿಯೋಣ, ತೆಗೆದ್ಬಿಟ್ಟು ಹಾಕೊಂಬರ್ರಿ. ಅವನಿಗೆ ಪಡ್ಡು ಚಟ್ನಿ ಅಂತೆ ಕೊಟ್ಬಿಡೋಣ. ಬನ್ನಿ ಬರ್ರಿ. ಇವಾಗ ನೋಡ್ರಿ ಹೆಂಗೆ ತೆಗಿತೀನಿ. ರೆಡಿ ಆಗಿದೆಯಾ? ಗೊತ್ತಾಗ್ತಲ್ಲ ರೆಡಿ ಆಗಿದೆ ಇಲ್ಲ ಅಂತ. ಇಲ್ಲ, ಸ್ವಲ್ಪ ಸ್ಪೀಡ್ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಬಿಡೋಣ ಬರ್ರಿ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಮತ್ತೇನ್ರಿ ಸಮಾಚಾರ? ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾವು ಕೂಡ ಚೆನ್ನಾಗಿ ಡೂಪರ್ ಆಗಿದ್ದೀವಿ. ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಹೊಸದಾಗಿ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ನೋಡಿ, ಪಡ್ಡು ಮಾಡ್ತಾ ಇದ್ದೀವಿ. ಇವತ್ತಿನ ಸ್ಪೆಷಲ್ ಪಡ್ಡು ಚಟ್ನಿನ ರೆಡಿ ಆಗಿದೆ. ಈ ಕಡೆ ಬೇಳೆ ಸಾರು ರೆಡಿ ಆಗ್ತಾ ಇದೆ. ರೈಸ್ ಗಿಡಮ್ರಿ. ಇವತ್ತು ನಮ್ಮ ಮಿಸಸ್ಗೆ ಆರಾಮಿಲ್ಲ, ಹಾಗಾಗಿ ನಾವು ಅಡುಗೆ ಮಾಡ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ಮಿಸಸ್ಗೆ ಆರಾಮಿಲ್ಲ ಅಂತಂದರೆ ನೀವು ಕೂಡ ಹೆಲ್ಪ್ ಮಾಡಿ. ಅವರಿಗೆ ಸಹಾಯ ಮಾಡಿ, ಆದಷ್ಟು ಹೆಲ್ಪ್ ಮಾಡಿ. ಹಾಗಾಗಿ ನಮ್ಮನ್ನು ಬಿಟ್ಟರೆ ಯಾರು ನಮ್ಮನ್ನು ನಂಬ್ಕೊಂಬಂದಿರ್ತಾರೆ. ಹಾಗಾಗಿ ಬನ್ನಿ ಇವಾಗ ಪಡ್ಡನ್ನ ತೆಗಿಯೋಣ. ಒತ್ತುತ್ತಾ ಇದೆ ಅನಿಸುತ್ತೆ ಪಡ್ಡೆಲ್ಲ, ಹಾಗಾಗಿ ಒತ್ತಿದೆ ಆಲ್ಮೋಸ್ಟು ಸೈಡಲ್ಲೆಲ್ಲ. ಹಂಗಾಗಿ ಬರ್ರಿ, ಈಗ ತೆಗೆದು ಹಾಕೊಂಬರ್ರಿ ಪಡ್ಡನ್ನ ನೀಟಾಗಿ. ನೋಡಿ, ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ. ಒತ್ತುತ್ತಾ ಇದೆ ನೋಡಿ. ಪಡ್ಡು ರೆಡಿ ಆಗಿದೆ. ಪಡ್ಡು ಬಿಸಿ ಪಡ್ಡು, ಬಿಸಿ ಪಡ್ಡು. ಯಾರಿಗೆ ಬೇಕು ಪಡ್ಡು? ನಿನಗೆ ಬೇಡ? ನಿನಗೆ ಯಾರು ಕೇಳಿದ್ರು? ಅವನಿಗೆ ಬೇಡ ಅಂತ ಅವನಿಗೆ ಕೇಳೋದೇ ಬೇಡ ಬಿಡ. ಅವ್ನು ಬೇಡ ಬಾಯ್ ಆಗ್ಬಿಟ್ಟನು. ಸೌಂಡ್ ಮಾಡಬೇಡ, ವೀಡಿಯೋ ಮಾಡ್ತಾ ಇದ್ದೀನಪ್ಪ, ಸೌಂಡ್ ಮಾಡಬೇಡ ಅಂತಂದರೆ ಕೇಳೋದಿಲ್ಲ. ಸೌಂಡ್ ಮಾಡ್ತಾನೆ ನೋಡ್ರಿ, ಅದಕ್ಕೆ ಅವನಿಗೆ ಬೈದ್ಬಿಟ್ಟು. ಸ್ವಲ್ಪ ಕ್ಲೀನ್ ಮಾಡೋಣ, ಮತ್ತೆ ಇಡೋಣ. ಬರ್ರಿ ಇವಾಗ ನೋಡ್ರಿ, ಪಡ್ಡು ಹಾಕ ತೋರಿಸ್ತೀನಿ. ಪಡ್ಡು ಹೆಂಗೆ ಹಾಕೋದಂತಂದು. ಸ್ವಲ್ಪ ಎಣ್ಣೆ ಇದೆಯಲ್ಲ, ಎಣ್ಣೆ ತಗೋಬೇಕು. ಎಲ್ಲದಕ್ಕೂ ಸ್ವಲ್ಪ ಹಾಕೊಂಬರ್ಬೇಕು ಎಣ್ಣೆನ, ಇಲ್ಲಾಂದ್ರೆ ಅದು ಕಟ್ಕೊಂಡ್ಬಿಡ್ತದೆ. ಸ್ವಲ್ಪ ಜಾಸ್ತಿ ಏನಿಲ್ಲ, ಉಪ್ಪು ಇದ್ಯಾನೋ ಕರ ಅಂತ ಬಿಡ್ತು. ನೀಟಾಗಿ ಸ್ವಲ್ಪ ಎಲ್ಲರ ಕಡೆ ಹತ್ಕಂಗ ನಿಮ್ಮ ಬ್ರಷ್ ಇದ್ದರೆ ನೀಟಾಗಿ ಎಲ್ಲ ಇದು ಮಾಡ್ಬೋದಾಗಿತ್ತು. ಬ್ರಷ್ ಇಲ್ಲ, ಅದು ಇತ್ತು, ಎಲ್ಲ ಹೋಗಿದೆ. ಬನ್ನಿ, ಈ ಥರ ನೀಟಾಗಿ ಈಗ ಕಾಣಿಸ್ತಾ ಇರೋ ನಿಮಗೆ. ಹಿಂಗೆ ಮಾಡ್ಬೇಕು, ಹಿಂಗೆ ಈ ಥರ ಮಾಡಿಬಿಟ್ಟು ಇವಾಗ ಹಾಕೊಂಬರಿ ಪಡ್ಡು. ಬೇಡ ಅಂದ್ರೆ ಬಿಡು, ಮುಟ್ಬೇಡ. ಆಯ್ತಾ? ಸ್ವಲ್ಪ ಎಲ್ಲ ಮ್ಯಾಗ ಎಣ್ಣೆ ಹಾಕೊಂಬ್ರಿ. ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಬಿಡಮ್ರಿ. ಅದನ್ನ ಬರೀ ಇಷ್ಟು ಮುಚ್ಚಿಬಿಡಿ ನೋಡ್ರಿ. ಸ್ವಲ್ಪ ಜಾಸ್ತಿ ಇಡೋಣ ಫ್ಲೇಮ್ನ. ಇವಾಗ ಬರ್ರಿ, ಇವನಿಗೆ ಚಟ್ನಿ ಮತ್ತು ಲಡ್ಡು ಪಂಗ್ಲ ಹಾಕ್ಕೊಡಮು. ಇದ್ರಾಗ ಹಾಕ್ಕೊಡಕೈತಿ ನೋಡ್ರಿ. ಇಷ್ಟು ತಿಂದುಬಿಡ್ಲಿ ಇವನು ಹೊಟ್ಟೆ ತುಂಬ ನೀಟಾಗಿ. ತಗಪ್ಪ, ಹೋಗು ತಿನ್ನು. ಥ್ಯಾಂಕ್ ಯು ಹೇಳಲ್ಲ ಪಪ್ಪಗ. ಚಂದ ಹೇಳು, ಯಾಕದು ಮೂವತ್ತಿನ ಹಿಂಗೆ ಮಾಡ್ತು ಹೇಳಕ್ಕೆ ಹೇಳಿ ಮಾಡಿದೆ. ನೀಟಾಗಿ ಹೇಳು. ನೋಡ್ರಿ ಅವ ಹೆಂಗೆ ಮಾಡ್ತಾನೆ ನೋಡ್ರಿ.
ಥ್ಯಾಂಕ್ ಯು ಅಂತ ಒಂಥರ ಮಾಡ್ಕೊಂಡೋತಾನ. ಇದನ್ನ ಇವತ್ತು ಖಾಲಿ ಮಾಡಿಬಿಡಮ್ರಿ, ಏನು ಉಳಿಸೋದ ಬೇಡ, ಖಾಲಿ ಖಾಲಿ ಎಲ್ಲ ಜಾಲಿ ಆ ಥರ ಮಾಡಿಬಿಡಮ್ ಬರ್ರಿ. ಉಪ್ಪು ಹಾಕೊಂಡಿದ್ದೀನಿ, ಉಪ್ಪು ಕಲ್ಸಕತ್ತೀನಿ, ಉಪ್ಪು ಹಾಕೊಂಡು ಇವಾಗ ಉಪ್ಪು ಆಗ್ಲಿಲ್ಲ, ಅವಾಗಲೇ ಉಪ್ಪು ಹಾಕಿ ಆರಾಮಾಗಿ ಬನ್ನಿ ತಿನ್ಕೊಳ್ಳೋಣ, ಮಜಾ ಮಾಡ್ಕೊಳ್ಳೋಣ, ಖುಷಿಯಾಗಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ ಅಷ್ಟೇ ಅಲ್ವಾ, ಏನಂತೀರಾ? ಅಷ್ಟೇ. ಲೈಕ್ ಮಾಡಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ ಇವಾಗ ಪಡ್ಡು ಹಾಕೋಣ, ಮತ್ತೆ ತಿನ್ನೋಣ ಬನ್ನಿ ನಾವು ಕೂಡ. ಪರವಾಗಿಲ್ಲ, ಚೆನ್ನಾಗಿದೆ. ಆ ಥರ ಒಂದು ಚೇಂಜಸ್ ಆಗಿದೆ ಅಂತ ನೋಡಿ. ಈ ಪಡ್ಡುಗಳು ಹೆಂಗಾಗಿದೆ, ಆ ಪಡ್ಡು ಹೆಂಗಾಗಿದೆ, ಅದು ಸ್ವಲ್ಪ ಅರ್ಧಂಬರ್ಧ ಬಂದಿದೆ, ಇದು ಸಖತ್ತಾಗಿ ಸೂಪರಾಗಿ ಬಂದಿದೆ. ಅದಕ್ಕೋಸ್ಕರ ಹೋಗ್ತಾ ಚೇಂಜಸ್ ಕಾಣುತ್ತೆ ಅನ್ನೋದು ಇದಕ್ಕೋಸ್ಕರನೇ. ಯಾವ ಥರ ಒಂದು ಚೇಂಜಸ್ ಕಂಡಿದೆ ನೋಡಿ ನಮ್ಮಲ್ಲಿ. ದಯವಿಟ್ಟು ನೀವು ಕೂಡ ಮನೆಯಲ್ಲಿ ನಿಮ್ಮ ಮಿಸಸ್ ಅವ್ರಿಗೆ ಮತ್ತು ನಿಮ್ಮ ಮಕ್ಕಳಿಗೆ ಖುಷಿಯಾಗಿ ಮಾಡಿಕೊಡಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ದಯವಿಟ್ಟು ನಮ್ಮ ಫ್ಯಾಮಿಲಿ ಬ್ಯಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್, ಟನ್ ಅಂತ ಹೊಡ್ರಿ ಬೆಲ್. ಬಾಯ್ 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 ಬಾಯ್.